ಒಂದಿಷ್ಟು ಕಲ್ತ್ಕೊಂಡಿದ್ದು. ಪ್ಲಸ್ ಗೌರ್ಮೆಂಟ್ ಸ್ಕೂಲಿಂಗಲ್ಲಿ ಆದ್ರಿಂದ ಅಗ್ರಿಕಲ್ಚರ್ ವಾಸ್ ಆಲ್ರೆಡಿ ಎ ಪಾರ್ಟ್ ಆಫ್ ಇಟ್. ಸೊ ಅದರಲ್ಲಿ ಸ್ವಲ್ಪ ಹೇಳ್ಕೊಟ್ಟಿದ್ದು ಎಲ್ಲನೂ ಹೆಲ್ಪ್ ಆಯಿತು. ಓವರ್ ಆಲ್ ಆಗಿ ಐ ಆಮ್ ನಾಟ್ ಸೇ ದಟ್ ಓಕೆ ನಾನೇನು ಪರ್ಫೆಕ್ಟ್ ಗಾರ್ಡನಿಂಗು ಅಥವಾ ಒಂದು ಫಾರ್ಮರ್ ಅಂತ ಹೇಳಲ್ಲ. ಯಾಕಂದರೆ ಕಲಿಕೆ ಅನ್ನೋದು ಮುಗಿಯಲ್ಲ. ಇದು ಪರಿಸರವೇ ಗುರು. ಸೊ ಕಲಿಸ್ತಾ ಹೋಗುತ್ತೆ, ನಾವು ಕಲಿತಾ ಹೋಗ್ತೀವಿ. ಅದರಿಂದ ಏನು ಬಳಸ್ಕೊಂಡು ವಿ ಹ್ಯಾವ್ ಬಿನ್ ಈಟ್ ಗುಡ್ ಫುಡ್. ನಾನು ಹೇಳಲ್ಲ 100% ಫುಡ್ ತಿಂತಾ ಇದ್ದೀನಿ ಅಂತ ಹೇಳೋಕ್ಕಾಗಲ್ಲ. ದಟ್ಸ್ ನಾಟ್ ಪಾಸಿಬಲ್. ಬಟ್ ಆದಷ್ಟು ತಿಳಿದಿರೋ ಮಟ್ಟಿಗೆ ಇವಾಗ ಒಂದು ಕಾನ್ಸೆಪ್ಟಲ್ಲಿ ನಾನು ಹೇಳಿ ಸ್ಟಾರ್ಟ್ ಮಾಡಬೇಕಂದ್ರೆ ಆರ್ಗ್ಯಾನಿಕ್ ಗಾರ್ಡನಿಂಗ್ ಅಂತ ಹೇಳ್ತಾರೆ ಅಥವಾ ಆರ್ಗ್ಯಾನಿಕ್ ಸ್ಟೋರ್ಸ್ ಅಂತ ಹೇಳ್ತಾರೆ. ಎಷ್ಟೋ ಜನ ಆರ್ಗ್ಯಾನಿಕ್ ಪ್ರೊಡ್ಯೂಸ್ ಅಂತ ಮಾಡ್ತಾರೆ. ಗ್ಯಾರಂಟಿ ಏನು ನಿಮಗೆ? ಯು ಡೋಂಟ್ ನೋ ರೈಟ್. ಸರ್ಟಿಫಿಕೇಶನ್ ದುಡ್ಡು ಕೊಟ್ಟರೆ ಸಿಗುತ್ತೆ. ಇವತ್ತು ಆ ಥರ ಆಗಿದೆ ಕಾಲ. ಸೊ ಇವೆಲ್ಲ ಹೇಳಬಾರ್ದು. ಬಟ್ ಐ ಆಮ್ ಟ್ರೈಂಗ್ ಟು ಸೇ, ನಿಮ್ಮ ಕಣ್ಣಲ್ಲಿ ನೋಡಿದ್ದು ನೀವು ಬೆಳೆದಿದ್ದು ಮಾತ್ರ ನೀವು ಆರ್ಗ್ಯಾನಿಕ್ ಅಂತ ನಂಬಬಹುದು. ಯು ನೋ ವಾಟ್ ಈಸ್ ದ ಇನ್ಪುಟ್ ಯು ಗಿವ್ ಟು ದ ಪ್ಲಾಂಟ್ಸ್, ಯು ನೋ ವಾಟ್ ಈಸ್ ದ ಪ್ರೊಡ್ಯೂಸ್, ಯು ಕ್ಯಾನ್ ಈಟ್ ಇಟ್ ಸೇಫ್ಲಿ. ಕರೆಕ್ಟಾ? ಮತ್ತು ನಾವೇನು ಹೇಳೋದು, ನಿಮ್ಮ ಮನೇಲಿ ಜನ್ರೇಟ್ ಆಗುವಂಥ ಒಂದು ಕಸ, ಅದು ತರಕಾರಿಗಳ ಸಿಪ್ಪೆ ಇರ್ಬೋದು ಅಥವಾ ಏನರಲ್ಲಿ ಮಾಡೋವಂಥ ಕಾಂಪೋಸ್ಟ್, ಅದರಲ್ಲಿ ವಿಷ ಇಲ್ಲ ಅನ್ನೋ ಗ್ಯಾರಂಟಿ ನಿಮ್ಗೆ ಗೊತ್ತು. ಕರೆಕ್ಟಾ? ಅದರಲ್ಲಿ ಬೆಳೆಯುವಂಥ ಫುಡ್ಡು ಕಣ್ಣು ಮುಚ್ಕೊಂಡು ಯಾವತ್ತೂ ಔಷಧಿ ಇಲ್ಲ ಅನ್ನೋದು ಕಿತ್ಕೊಂಡು ಬಾಯಿಗೆ ಡೈರೆಕ್ಟಾಗಿ ಇಡೋ ಒಂದು ಗ್ಯಾರಂಟಿ ನಿಮ್ಗೆ ಸಿಗುತ್ತೆ. ದಟ್ ಈಸ್ ಗುಡ್ ಫುಡ್ ಅಂತ ಹೇಳೋದು. ವಿ ವಿಲ್ ನಾಟ್ ನೇಮ್ ಇಟ್ ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್ ಬೇಡ. ನ್ಯಾಚುರಲ್ ಆಗಿ ಏನು ಪ್ರೊಡ್ಯೂಸ್ ಆಗುತ್ತೋ ನ್ಯಾಚುರಲ್ ಫುಡ್ ಅಂತ ಹೇಳೋಣ. ಇದಕ್ಕೆ ಯಾವುದೇ ಥರ ಸರ್ಟಿಫಿಕೇಶನ್ ಬೇಡ. ಯು ಆರ್ ದ ಬೆಸ್ಟ್ ಸರ್ಟಿಫೈಯರ್ ಆಫ್ ಯುವರ್ ಓನ್ ಪ್ರೊಡ್ಯೂಸ್. ಸಿಂಪಲ್ ಹೇಳಬೇಕು ಅಂದರೆ ಲೆಟ್ಸ್ ಬಿಗಿನ್ ದ ಗಾರ್ಡನಿಂಗ್. ಕೈ ತೋಟ ಏನಕ್ಕೆ ಬೇಕು? ಒಂದು ಸಣ್ಣ ಕ್ವಶನ್, ಮೈಟ್ ಬಿ ಟೈಮ್ ಕನ್ಸ್ಟೆಂಟ್ ಇರುತ್ತೆ, ಬಟ್ ಒಂದು ಇದನ್ನು ನಾವು ತಿಳ್ಕೋಬೇಕಾಗತ್ತೆ. ಏನಕ್ಕೆ ಬೇಕು? ಮನಃಶಾಂತಿ. ಓಕೆ, ಒಂದು ವೆರಿ ಗುಡ್, ಫ್ಯಾಂಟಾಸ್ಟಿಕ್, ಗುಡ್. ನೆಕ್ಸ್ಟ್? ಪರ್ಫೆಕ್ಟ್. ಮುಂಚೆ ನೀವು ಯಾವುದೋ ನೋಡಿ ಎಕ್ಸಾಂಪಲ್ ಬೇಕು ಅಂದರೆ ಯಾರಾದರೂ ಮಲ್ಲೇಶ್ವರಕ್ಕೆ ಹೋಗಿ. ಇವತ್ತಿಗೂ ದೇ ಹ್ಯಾವ್ ಮೇಂಟೈನ್ ದಟ್ ಹಿತ್ಲು ಅನ್ನೋ ಒಂದು ಪ್ಲಾಟ್ಫಾರ್ಮ್ ಇದ್ದೇ ಇದೆ. ಹಿತ್ಲು ಗಿಡ ಅಂತಲೇ ಕರಿತಿದ್ದು. ಆಮೇಲೆ ಪುಸ್ತಕಗಳಿಗೆ ಬಂತು ಹಿತ್ತಲ ಗಿಡ ಮದ್ದಲ್ಲ. ಏನಕ್ಕೆ ಬಂತು? ಮೆಡಿಸಿನ್ ಫ್ಯಾಕ್ಟರ್ ಆಫ್ ಇಟ್. ಸೊ ನಿಮ್ಮ ಆಹಾರವೇ ಔಷಧಿ ಆಗಬೇಕು ಹೊರತು ಔಷಧಿ ಆಹಾರವಾಗಬಾರ್ದು. ಇದು ಕಾನ್ಸೆಪ್ಟ್. ಸೊ ಇವತ್ತಿನ ದಿವಸ ಏನಾಗ್ತಾ ಇದೆ, ತಗೊಳ್ಳೋ ಆಹಾರದ ಮೇಲೆ ವಿಷಗಳಿದೆ. ಸೊ ಆಹಾರದ ಮೇಲೆ ಔಷಧಿ ಹೋಗಲಿ, ಆಹಾರದ ಮೇಲೆ ವಿಷ ಇದೆ. ಲಾಟ್ ಆಫ್ ಥಿಂಗ್ಸ್ ಹ್ಯಾಸ್ ಬಿನ್ ಸ್ಪ್ರೇಡ್. ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಒಂದು ಸಣ್ಣ ಎಕ್ಸಾಂಪಲ್. ಇಲ್ಲಿ ಎಷ್ಟೋ ಜನ ಸೈನ್ಸ್ ಓದಿರೋರು ಬಂದಿರ್ತಾರೆ, ಬ್ಯಾಕ್ಗ್ರೌಂಡ್ ಗೊತ್ತಿರುತ್ತೆ, ಕೆಮಿಕಲ್ ಟರ್ಮಿನಾಲಜಿ. ನಾವು ಸುಮ್ಮನೆ ಹೇಳ್ಬೋದು ನೈಟ್ರೋಜನ್ನು ಅಥವಾ ಇದು ಕೆಮಿಕಲ್ ಹಾಕಿ ಬೆಳೆದ್ರೂ ಕೂಡ ಇಫ್ ಯು ಆ್ಯಕ್ಚುಲಿ ಸಿ ದ ಕೆಮಿಕಲ್ ಸ್ಟ್ರಕ್ಚರ್ ಆಫ್ ಇಟ್ ಸ್ಟಿಲ್ ದ ಸೇಮ್. ಬಟ್ ಮೇಲ್ಗಡೆ ಹೊಡೆಯುವಂಥ ಸ್ಪ್ರೇಗಳಿದೆಯಲ್ಲ, ಹುಳಗಳು ಬರಬಾರ್ದು ಅಂತ, ದಟ್ಸ್ ವೆರಿ ಡೇಂಜರಸ್. ಒಂದು ಸತಿ ಇನ್ಪುಟ್ ತೊಗೊಂಡ್ರೆ ಮಿನಿಮಮ್ 3 ವರ್ಷ ನಿಮ್ಮ ಬಾಡಿಯಿಂದ ಅದು ಫ್ಲಶ್ ಆಗಲ್ಲ. ಸೊ ಇಮ್ಯಾಜಿನ್, ರೀಸೆಂಟ್ ಪಾಲಕ್ಕು ಮತ್ತು ಕೆಲವೊಂದು ಸೊಪ್ಪುಗಳದ್ದು ವಿ ಹ್ಯಾಡ್ ಅ ಡಾಟಾ ಶೀಟ್. ನನಗೆ ಹೆಗ್ಡೆ ಸರ್ ಸಿಕ್ಕಿದ್ರಲ್ಲಿ ಲೆಡ್ ಆ್ಯಂಡ್ ಮೆರ್ಕ್ಯುರಿ ಹ್ಯಾಸ್ ಬಿನ್ ಫೌಂಡ್. ಕನಕ್ಪುರ ಎಂಟೈರ್ ಬೆಲ್ಟ್